ನನ್ನ ಹೆಮ್ಮೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಆವರಣ. ನಾನು ತುಂಬ ಮುಖ್ಯವಾದ ವಿಚಾರ ಏನು ಗೊತ್ತಾ, ದೇವಸ್ಥಾನದ ಕಮಿಟಿಯವರು ಮತ್ತು ಇಲ್ಲಿ ಜನಗಳು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೊಡ್ಡವ್ರು ಹೇಳ್ತಾರೆ ಒಂದು ಕುಟುಂಬದ ಸದಸ್ಯರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಒಂದು ಮನೆಯನ್ನು ವಿಸಿಟ್ ಮಾಡಿದ್ರೆ ಸಾಕು, ಆ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಊರಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಊರಲ್ಲಿರುವಂತಹ ದೇವಸ್ಥಾನ ನೋಡಿದ್ರೆ ಸಾಕು ಆ ಊರಿನ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬೋದು. ಈ ಸ್ಥಳದ ಪರಿಶುದ್ಧತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅಮ್ಮನವರ ದರ್ಶನ ತುಂಬಾ ಚೆನ್ನಾಗಿರುತ್ತೆ ನಮಗೆ. ಇನ್ನೇನು ಜಸ್ಟ್ ಕೈ ಚಾಚಿದ್ರೆ ಸಾಕು ಅಮ್ಮ ಸಿಗ್ತಾರೆ ಅನ್ನೋಷ್ಟು ಹತ್ರದಿಂದ ದರ್ಶನ ಇರುತ್ತೆ. ಸೊ ಅದಕ್ಕೆ ತುಂಬಾ ತೃಪ್ತಿ ಇರುತ್ತೆ, ತುಂಬಾ ಖುಷಿ ಆಗುತ್ತೆ. ಮಲ್ಲಿಗೆ ಹೂವಿನಿಂದ ಅಲಂಕೃತವಾಗಿರುವ ಅಮ್ಮನವರನ್ನು ಅಷ್ಟು ಹತ್ತಿರದಿಂದ ನೋಡಿದ ಕಣ್ಣುಗಳೇ ಧನ್ಯ. ದರ್ಶನ ಎಲ್ಲ ಮುಗಿಸ್ಕೊಂಡು ಗರ್ಭಗುಡಿಯ ಹೊರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ವೈದ್ಯನ ಫೀಲ್ ಮಾಡ್ತಾ ಇದ್ವಿ. ಬಟ್ ಒಂದು ಕೋಇನ್ಸಿಡೆನ್ಸ್ ಏನಂತ ಹೇಳಿದ್ರೆ, ನಾವು ಅಮ್ಮನವರ ದರ್ಶನ ತಗೊಳ್ಳೋಕ್ಕೆ ಅಂತ ಬಂದಾಗಲೆಲ್ಲ ಅಮ್ಮನವರ ಸ್ಯಾರಿ ಕಲರ್ ಮತ್ತು ನನ್ನ ಡ್ರೆಸ್ ಕಲರ್ ಸೇಮ್ ಇರುತ್ತೆ. ಆ್ಯಕ್ಚುಲಿ ನಮ್ಮ ಯಜಮಾನ್ರು ಇವತ್ತು ಅದನ್ನೇ ಹೆಲ್ಪ್ ಮಾಡಿಕೊಂಡು ಹೇಳ್ತಾ ಇದ್ರು, ನೋಡು ಪ್ರತಿ ಸಲ ಬಂದಾಗ ಅಮ್ಮನವ್ರು ಹಾಕಿರೋ ಸೀರೆ ಕಲರ್ ಮತ್ತು ನಿಮ್ಮ ಬಟ್ಟೆ ಎರಡು ಸೇಮ್ ಇರುತ್ತಲ್ಲ ಅಂತ ಹೇಳಿ ವಾಟ್ ಎವರ್ ಇಟ್ ಈಸ್. ಬಟ್ ನನಗಂತೂ ತುಂಬಾ ಖುಷಿ ಆಗುತ್ತೆ. ಏನು ಗೊತ್ತಿಲ್ಲ, ಈಗ ನೋಡಿ ಜಸ್ಟ್ ಅಮ್ಮನ ಸ್ಯಾರಿ ಕಲರ್ಗೂ ನನ್ನ ಬಟ್ಟೆ ಕಲರ್ಗೂ ಸೇಮ್ ಇರೋದು ಬಟ್ ನನಗಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ನಿಮಗೆ ನನಗೆ ಗೊತ್ತಾದರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಇವಾಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಒಳಾಂಗಣನೇ ಆ್ಯಕ್ಚುಲಿ, ಬಟ್ ಗರ್ಭಗುಡಿಯಿಂದ ಆಚೆ ಇದ್ದೀವಿ. ಬಟ್ ಇನ್ನೂ ವಿಶೇಷ ಏನು ಇವಾಗ ಪ್ರದಕ್ಷಿಣೆ ಹಾಕ್ತೀವಿ ಅಲ್ವಾ ನಮ್ಮೂರ ಕಡೆ ಎಲ್ಲ, ಹೇಗೆ ಒಂದ್ಸತಿ ಕಂಪ್ಲೀಟ್ ಆಗೋ ಹಾಗೆ ಪ್ರದಕ್ಷಿಣೆ ಹಾಕ್ತೀವಿ. ಬಟ್ ಇಲ್ಲಿ ಯಾವುದೇ ದೇವಸ್ಥಾನ ನೋಡಿದ್ರು ಕಂಪ್ಲೀಟ್ ಸರ್ಕಲ್ ಆಗಲ್ಲ ಫ್ರೆಂಡ್ಸ್. ನಾವು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ರೆ ಆ ಒಂದು ಪ್ರದಕ್ಷಿಣೆ ಅರ್ಥದಲ್ಲಿ ಕಂಪ್ಲೀಟ್ ಹಾಕ್ಬಾರ್ದಂತೆ. ಇಲ್ಲಿ ಒಂದು ಪ್ರತೀತಿ ಏನಿದೆಯೋ ಆರೆಲ್ಸ್ ಅದರ ಪದ್ಧತಿ ಇದೆಯೋ ವಾಟ್ ಎವರ್, ನಾನು ಅದನ್ನು ಗೌರವಿಸ್ತೀನಿ. ಆದರೆ ಏನಕ್ಕಾಗಿರ್ಬೋದು ಅಂತ ತಿಳ್ಕೊಳ್ಳೋ ಕುತೂಹಲ ತುಂಬಾ ಇದೆ. ಆ ವಿಷಯ ಆಗಿರಲಿ, ಇವಾಗ ನಾವು ಬಂದಿದ್ದೀವಿ ಕರ್ನಾಟಕದ ಅತಿ ದೊಡ್ಡ ಗಂಟೆ ಹತ್ತಿರ ಸೆಲ್ಫಿ ತಗೊಳ್ಳೋಣ ಅಂತ. ಅಷ್ಟೇ ಅಲ್ಲದೆ ನಮ್ಮ ದೇಶದ 2ನೇ ಅತಿ ದೊಡ್ಡ ಗಂಟೆ ಆಗಿದೆ ಇದು ಗಂಟೆಯ ಸುತ್ತಮುತ್ತ ಇರುವಂತಹ ಆವರಣ. ನನಗಂತೂ ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದು. ಅದ್ರ ಜೊತೆಗೆ ನಮ್ಮ ವೀಕ್ಷಕರನ್ನು ಕರ್ಕೊಂಡು ಹೋಗಿದ್ದು ಇನ್ನೂ ತುಂಬಾ ಖುಷಿ ಆಯಿತು. ಈ ಸೈಡ್ ಈ ಮಲ್ಲಿಗೆ ತುಂಬಾ ಫೇಮಸ್, ಎಲ್ಲರಿಗೂ ಗೊತ್ತಿರೋ ಹಾಗೆ. ನನಗಂತೂ ತುಂಬಾ ಇಷ್ಟ ಈ ಮಲ್ಲಿಗೆ ಹೂವು ಅಂತ ಹೇಳಿದ್ರೆ. ಅದರಲ್ಲೂ ಅಮ್ಮನವ್ರಿಗೆ ಮುಡಿಸಿರೋ ಮಲ್ಲಿಗೆ ತುಂಬಾ ಖುಷಿ ಆಯಿತು ನನಗೆ. ನಾವು ಹೆಣ್ಮಕ್ಳೇ ಹಾಗೆ ಅಲ್ವಾ, ಹೂವು ಕಂಡ್ರೆ ಸಾಕು ಹೂವು ಥರನೇ ಮುಖನೂ ಅರಳ್ಬಿಡತ್ತೆ ನಮ್ಮದು. ಅದರಲ್ಲೂ ದೇವಸ್ಥಾನದಲ್ಲಿ ಸಿಕ್ಬಿಟ್ರಂತೂ ಅವ್ರ ಖುಷಿಗೆ ಲೆಕ್ಕನೇ ಇರಲ್ಲ. ಒಂದಲ್ಲ ಒಂದು ರೀತಿ ನಾವು ಬೆಳೆದು ಬಂದಿರೋ ರೀತಿಯೂ ಅದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಏನಕ್ಕಷ್ಟು ಸೆಂಟಿಮೆಂಟ್ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂಥರ ಚೆನ್ನಾಗಿದೆ. ಅದೇ ಫೀಲಲ್ಲಿ ಮನೆಗೆ ಬಂದು ಈ ರೀತಿ ಹೂವು ಮುಡ್ಕೊಂಡು ಡೇ ಫುಲ್ ಆ ವೈಬ್ನ ಎಂಜಾಯ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.